ಭಗವಂತ, ನಿನ್ನೇ ನಂಬಿದ್ದೀನಿ, ನೀನೇ ಕಾಪಾಡಬೇಕು. ಪರಮಾತ್ಮ, ನಿನ್ನ ಹತ್ರ ಒಂಚೂರು ಪರ್ಸನಲ್ ಆಗಿ ಮಾತಾಡಬೇಕಿತ್ತು. ಅಪ್ಪ, ಪ್ರತಿ ದಿವಸ ಈ ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು, ರೇಷನ್ ಬಿಲ್ಲು ಒಲಿಂಪಿಕ್ಸ್ ಅಲ್ಲಿ ಉಸೇನ್ ಬೋಲ್ಟ್ ಓಡ್ದಂಗೆ ಸ್ಪೀಡಾಗಿ ಓಡ್ತಾವ್ ಕಣಪ್ಪ. ನಿನ್ಗೆ ಗೊತ್ತು ಭಗವಂತ, ಪ್ರಮೋಷನ್ ಆದ್ಮೇಲೆ ನನಗ್ ಸಿಕ್ತಿರೋ ಸಂಬಳ ಕೇಳಿದ್ರೆ ನಿನ್ಗೆ ಎಮೋಷನ್ ಆಗ್ಬಿಡುತ್ತೆ. ಅಪ್ಪ, ಇವತ್ತು ನನ್ನ ಮಗಳನ್ನ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಾವ್ರೆ. ಅವ್ರಿಗೆ ವರದಕ್ಷಿಣೆ ಕೊಡಕ್ಕೇನಂತ ಕಾಸಿಲ್ಲ ಅಂತ ಹೇಳಿದ್ರೆ ಎಲ್ಲಿ ಕೆರ ಕೈ ಹಾಕ್ತಾರೋ ಅಂತ ಭಯ ಆಯ್ತೈತೆ. ನೋಡಪ್ಪ ಪರಮಾತ್ಮ, ತಿಂಗಳ EMI ಬಂದಂಗೆ ನೀನಿರೋ ಜಾಗಕ್ಕೆ ನಾನೇ ಬಂದ್ಬಿಡ್ತೀನಿ. ಹೆಂಗಾರ ಮಾಡಿ ಈ ಸಂಬಂಧನ ಕುದುರಿಸ್ಕೊಟ್ಬಿಡಪ್ಪ, ಕುದುರಿಸ್ಕೊಟ್ಬಿಡಪ್ಪ. ಅಪ್ಪ ಪರಮಾತ್ಮ. ರೀ, ಏನೇ ಅದು ಮಾರ್ಕೆಟ್ ಅಲ್ಲಿ ಒಂದು ಹೊಸ ತವಾ ಬಂದಿದೆ ಅಂತ ಕಣ್ರಿ. ಅದಕ್ಕೇನೀಗ? ಅದ್ರಲ್ಲಿ ದೋಸೆ ಒಯ್ದ್ರೆ ತೂತೆ ಬೀಳಲ್ವಂತೆ ಕಣ್ರಿ. ತೂತೆ ಬೀಳಲ್? ಮಿಸ್ ಆಗಿ ತೂತ್ ಬಿತ್ತಪ್ಪ. ಆಗ ಮಿಕ್ಕಿರೋ ಹಿಟ್ಟಾಕಿ ತೂತ್ ಮುಚ್ಚಿದ್ರೆ ಆಯ್ತು. ಎಲ್ಲಾ ತೂತ್ ಬಿದ್ದಿರೋ ದೋಸೆನೋ ಹಂಗೆ ಅಲ್ವೇನೆ ಮುಚ್ಚೋದು? ಏನೇ ನಿಂದು ಬೆಳಿಗ್ಗೆ ಹೋಗೆ. ರೀ 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 ಏನೇ ರೀ, ಅದು ಮಾರ್ಕೆಟ್ ಅಲ್ಲಿ ಒಂದು ಹೊಸ ಕುಕ್ಕರ್ ಬಂದಿದೆ ಅಂತ ಕಣ್ರಿ. ಅದ್ರಲ್ಲೇನು ವಿಶೇಷ? ಅದ್ನ ಸ್ಟವ್ ಮೇಲೆ ಇಟ್ಬಿಟ್ಟು ನಾವ್ ಎಲ್ಲಾದ್ರೂ ಹೋಗ್ಬೋದಂತೆ. ಲೇ, ಬಸ್ಟ್ ಆಗ್ಬಿಟ್ರೆ ಆಫ್ ಮಾಡಿ ಹೋದ್ರೆ ಆಯ್ತು. ಆಫ್ ಮಾಡಿದ್ರೆ ಯಾವ ಕುಕ್ಕರ್ ತಾನೇ ಬ್ಲಾಸ್ಟ್ ಆಗುತ್ತೆ? ಯಾಕೆ ಹಿಂಗ್ ಬೆಳಿಗ್ಗೆ ತಲೆ ತಿಂತ ಇದೀಯಾ? ಹೋಗ್ ಕೆಲ್ಸ ನೋಡೆ. ರೀ, ಅದು ಮಾರ್ಕೆಟ್ ಅಲ್ಲಿ. ಇನ್ನೊಂದ್ಸಲ ಮಾರ್ಕೆಟ್ ಅಂದ್ರೆ ಅದೇ ಮಾರ್ಕೆಟ್ ಅಲ್ಲಿ ನಿನ್ನೆ ಮಾರ್ಬಿಡ್ತೀನಿ. ಹೋಗೆ ಹೋಗೆ. ಏನಾಯ್ತು ಅವ್ರಿಗೆ? ನಮ್ಮ ಯಜಮಾನ್ರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರು ಅನ್ಸುತ್ತೆ. ಗುರುಗಳು ಹೇಳ್ದಂಗೆ ಮುಹೂರ್ತ ಬೇರೆ ಹತ್ರ ಬಂತು, ಗಂಡನ ಕಡೆಯವ್ರು ಬೇರೆ ಮನೆಗೆ ಬಂದಿಲ್ಲ ಅಂತ ನನ್ ಟೆನ್ಷನ್. ಇವಳು ಬೇರೆ ಮಾರ್ಕೆಟು, ಕುಕ್ಕರು, ತವಾ, ತೂತು ಅನ್ಕೊಂಡು ತಲೆ ತಿಂತವಳೆ. ಬೇಗ ಬಾರೋ, ರಾಹುಕಾಲದಲ್ಲಿ ಉಡ್ತವನೆ. ರಾಹುಕಾಲ ಬರೋದ್ರೊಳಗೆ ಹೋಗ್ಬೇಕು. ಲೋ, ಬಂದ್ಯನಾ? ಬರ್ತೀನಿರಪ್ಪ. ಹಾ, ಬಾ ಬಾ. ಲೇ, ಬಂದ್ಯನಾ? ಬಂದೆ. ಹಾ, ಪುಷ್ಪ ತರ ಹೋಗನ ಆಯ್ತು ಬೇಡ. ಅಪ್ಪಾಜಿ ಹೋಗನ? ನೋಡ, ಹುಡುಗಿ ಬಂಗಾರದಂಗಿದ್ದಾಳಂತೆ. ಹಂಗಂತ ಕಾಸಿಲ್ದಿರುವಾಗ ಮಾರಾಕ್ಬಿಟ್ಟಿ. ಹಂಗ್ ಮಾಡ್ತೀನ ನಾನು? ಅಡಾನು ಇಡಲ್ಲ ನಾನು. ಹಂಗಾದ್ರೆ ಈ ಮದ್ವೆ ನಿನಗೆ ಒಪ್ಕೆತಾನೆ? ಬೇಡ ಅನ್ಸುತ್ತೆ ಡ್ಯಾಡಿ. ಯಾಕೋ? ಯಾರಾದ್ರೂ ಒಂದ್ ಶೋ ಸಿನಿಮಾ ನೋಡಕ್ಕೋಸ್ಕರ ಇಡೀ ಥಿಯೇಟರ್ ತಗತಾರ? ಕರೆಕ್ಟ್ ಕಣ. ಬಾ ಹಂಗಾರು. ಅಪ್ಪ, ಏನ್ ಹಿಂಗಂದ್ಬಿಟ್ಟೆ? ನನ್ ಮಾತ್ಕ ಅಷ್ಟೊಂದ್ ಬೆಲೆ ಇದೆಯಾ ನಿನ್ನ ಹತ್ರ? ಈಗೇನ್ ಬತ್ತಿ ಇಲ್ಲ ಬೇರೆಯವ್ರಪ್ಪನ್ ಕರ್ಕ ಹೋಗ್ಲಾ? ಬಾರ. ಅಲ್ಲ ಕಣೋ, ನಾನು ಹಂಗೆ ಅನ್ಕೊಂಡ್ಬಿಟ್ಟಿದ್ರೆ ನಾನ್ ಮದ್ವೆ ಆಗ್ತಿದ್ ನೀ ಹುಡ್ತಿದ್ಯೇನೋ? ಅಯ್ಯಯ್ಯ, ಏನ್ ಮೈಸೂರ್ ಪ್ಯಾಲೇಸ್ ಅಲ್ಲಿ ಉಡ್ಸ್ಬಿಟ್ಟಿದ್ಯಾ? ಯಾವ್ದೋ ಒನ್ನಾರ್ಕೆಲ್ ಉಡ್ಸಿದ್ಯಾ? ನಾನ್ ಕಷ್ಟಪಟ್ಟು ಈ ಮನೇಲಿ ಇರ್ಸಿದೀನಿ. ಇಂಥವೆಲ್ಲ ಚೆನ್ನಾಗ್ ಮಾತಾಡ್ತೀಯ ನೀನು. ಅಲ್ವೋ, ಅವಾಗ ತುಂಬಾ ಬಡತನ ಇತ್ತು ಕಣೋ. ಅಯ್ಯೋಯ್ಯೋ, ಕಾಸಿಗೆ ಮಾತ್ರ ಬಡತನ ಇತ್ತು, ಮಕ್ಕಳು ಮಾಡಕ್ಕಿರ್ಲಿಲ್ಲ ನಿಂಗೆ. ನಡೆ ಅಪ್ಪ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಬರಪ್ಪ. ನಮ್ ಕಾರ್ ಬೇಡ, ಬಾರ. ಯಾಕೆ? ನಮ್ ತಾತನ್ ಕಾಲದಿಂದಲೂ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಒಂದ್ ಕಾರ್ ಐತೆ. ನಾವ್ ಅದ್ರಲ್ಲೇ ಹೋಗ್ಬೇಕು. ಎಲ್ಲೈತದು? ಅಲ್ಲೈತೆ ನೋಡು. ಬಾರ. ಅಪ್ಪ, ಏನಪ್ಪ ಇದು? ಬೆಂಕಿ ಪಟ್ಟಣಕ್ಕೆ ನಾಕ್ ಚಕ್ರಕ ಬಂದ್ಬಿಟ್ಟವನೆ. ಲೋಪರಪ್ಪ. ಅಯ್ಯಯ್ಯೋ, ಕಾರ್ ಡೋರ್ ಓಪನ್ ಮಾಡ್ಕೊಂಡು ತೀರ್ಕೊಂಡ್ಬಿಟ್ಟವನಲ್ಲಪ್ಪ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಅಯ್ಯೋ, ನಿನ್ನಲ್ಲೇ ಇಂಪಾರ್ಟೆಂಟ್ ಕಾರ್ನ ಬಿಟ್ಬಿಟ್ಟು ಯಾವ್ದೋ ಇಂಪಾರ್ಟೆಂಟ್ ಇಲ್ದಾರ ಕಾರಲ್ಲಿ ಕರ್ಕೊಯ್ತಾ ಇದೆಯಲ್ಲಪ್ಪ. ನಾನ್ ಹೇಳಿಲ್ವೇನೋ, ಇದೇ ಕಾರು, ಇವನೇ ಡ್ರೈವರ್. ಸೂಪರ್. ಅತ್ತೆ ಕಾರತ್ತೆ. ಸರ್, ಏನಪ್ಪ? ಒಂಚೂರು ಬಾನೆಟ್ ಓಪನ್ ಮಾಡಿ ಸರ್. ಯಾಕಪ್ಪ? ಹೀಟ್ ಆಗ್ಬಿಟ್ಟಿದೆ, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಮಾಡು. ಬಾನೆಟ್ ಓಪನ್ ಮಾಡುತ್ತವ್ರೆ. ಬಾರ. ಈ ಗಾಡಿ ಅವನು ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಹೆದ್ರು ಬಿಟ್ಟಿದ್ದಾನೆ. ಗಾಡಿ ಏನು ಒಗೆನ ಕಲ್ಲಿಂದ ತಂದೇನಪ್ಪ? ಯಾಕೆ ಸರ್? ಗಾಡಿ ತುಂಬಾ ಒಗೆನ ಇದೆಯಲ್ಲ. ಅಯ್ಯೋ, ನೀರ್ ಹಾಕಿ ಸರ್ ಅದಕ್ಕೆ. ಲೈ, ನೀನ್ ಹುಡುಗಿ ನೋಡಕ್ ಹೋದಾಗ ಬರೀ ಹೊಗೆ ಬಂದೈತೆ. ನಾನ್ ಹುಡುಗಿ ನೋಡಕ್ ಹೋದಾಗ ಬೆಂಕಿನೇ ಬಂದಿತ್ತು. ನೀನ್ ಬೆಂಕಿಯಲ್ಲಿ ಎರಡಿದವು ಏನಪ್ಪ? ಹೌದು ಕಣ. ಹಾಕೋ ನೀರು. ಅದೇನಂತ ಉಟ್ಬಿಟ್ಟ? ಹಾಕೋ ನೀರು.
ಅಯ್ಯೋ ಅಲ್ಲ ಹಾಕೋ ಎಲ್ಲಪ್ಪ? ತೆಗೆದ್ಬಿಟ್ಟಾಕೋ ತೆಗೆದ್ಬಿಟ್ಟು ಹಾಕ್ಬೇಕು. ಹಾ ತೆಗಿ ಇರಪ್ಪ ಎತ್ತ ಅಯ್ಯ ತೆಗ್ಯಾ? ಬತ್ತಿಲ್ಲ ಸರ್ ಓಪನ್ ಆಗ್ತಿಲ್ವಾ? ಇಲ್ಲ ಕಣಪ್ಪ. ಓಪನ್ ಆಗಲ್ಲ, ಬನ್ನಿ ಬನ್ನಿ. ಯಾಕೆ ಒಂದ್ಸರಿ ಕ್ಲೋಸ್ ಆದ್ರೆ ಓಪನ್ ಆಗಕ್ಕೆ 10 ವರ್ಷ ಬೇಕು. ಯಾವ್ದೋ ಇದು ಕಾರಲ್ಲಿ ಬನ್ನಿ ಬನ್ನಿ, ಲಗುನ ಬನ್ನಿ. ಏಯ್, ಬಾರ ಕಾರ ಹೋಗೋಣ ಸರ್. ಅಪ್ಪ ಸೀಟ್ ಬೆಲ್ಟ್ ಇಲ್ಲಪ್ಪ. ಪ್ಯಾಂಟಿಗೆ ಬೆಲ್ಟ್ ಇಲ್ಲ ಅಂತ ಅದನ್ನೇ ಕಟ್ ಮಾಡಕ್ ಕಂಡಿದ್ದೀನಿ. ಹಲೋ ಹಲೋ ಗುರುಗಳೇ. ಹೇಳು ದರಿದ್ರವೇ. ನಮಸ್ಕಾರ ನಮಸ್ಕಾರ. ಹಾ ಅದೇ ಗುರುಗಳೇ, ಈಗ ಗಂಡನ್ ಕಡೆಯವರು 10 ಗಂಟೆ ಅಷ್ಟೊತ್ತು ಬರ್ಬೇಕು ಅಂತ ಹೇಳಿದ್ರಲ್ಲ, ಇನ್ನೂ ಬಂದಿಲ್ಲ. ಏನಾದ್ರೂ ತೊಂದರೆ ಆಗುತ್ತಾ ಅಂತ? ಅಯ್ಯೋ ಪ್ರಾರಬ್ಧ ಮುಂಡಿದೆ, ಅವ್ರ 10 ಗಂಟೆ ಒಳಗಡೆ ಬಂದು ಹೋಗ್ಬೇಕಣೋ, ಇಲ್ಲ ಅಂದ್ರೆ ನಿಮ್ ಮನೆ ಮುಂಡೆ ಬೋಚ್ತು. ಅಯ್ಯೋ ಗುರುಗಳೇ, ಏನ್ ಹಿಂಗ್ ಮಾತಾಡ್ತಾ ಇದ್ದೀರಾ? ಏನಾಗುತ್ತೆ? ಅಯ್ಯೋ ಗುರು ನಾದ್ಯ ಮನೆಯಲ್ಲಿ ಇದನ್ ಕಣೋ, ಇನ್ನು ಮನೆಗೆ ಬಂದ್ಬಿಟ್ರೆ ನಿಮ್ ಮಗಳ ಮದುವೆ ಆಗಲ್ಲ, ಮನೆ ಹಾಳಾಗ್ಬಿಡುತ್ತೆ. ಗುರುಗಳೇ, ಒಂದ್ ಕೆಲಸ ಮಾಡಿ. ಗುರು ಹೇಗಿದ್ರು ನೀವ್ ಹೇಳ್ದಂಗ್ ಕೇಳ್ತಾರೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ನೀವೇ ಒಂದ್ ಮಾತು ಅವ್ನಿಗೆ ಹೇಳಿ ಅಲ್ಲೇ ಇರ್ಸ್ಕೊಳಕ್ ಆಗುತ್ತಾ? ಉಪ್ಪಿಟ್ಗೆ ಬಿಟ್ಕೊಟ್ಟು ಇರ್ಸ್ಕೊಂಡಿರ್ತೀರಪ್ಪ. ಅಲ್ಲ ಗುರುಗಳೇ, ಬೇಜಾರಿಲ್ಲ ಅಂದ್ರೆ ಒಂಚೂರು ಮೊಬೈಲ್ ಕೊಡಿ, ನಾನೇ ಒಂದ್ ಮಾತು ಕೇಳ್ಕತೀನಿ. ಅಲ್ಲ ಹಲೋ ಅಪ್ಪ, ಲೇ ಗುರು ಕಂದ, ನಿಮ್ ಗುರುಗಳು ಉಪ್ಪಿಟ್ಟು ಕೇಸರಿ ಬಾತು ಎಲ್ಲ ಕೊಡ್ತಾರೆ. ಗುರು ಅಂತಂದ್ರೆ ಏನ್ ಬೀಡಿ ಅಂಗಡಿ ಗುರು ಏನೋ? ಗುರು ಗ್ರಾಹಕಣೋ ನಾಯಿ. ಈ ಬರೀ ಹಾಳಾಗೋಗುತ್ತೆ ಕಣೋ, ಬೇಗ ಕರ್ಕ ಬಂದ್ ಕಳ್ಸು. ಅಯ್ಯೋ ಗುರುಗಳೇ, ಏನೋ ಇಷ್ಟು ವರ್ಷ ನೀವ್ ಹೇಳಿದ್ ಯಾವ್ದು ಆಗಿಲ್ಲ, ಹಾಳಾಗ್ ಹೋಗ್ಲಿ. ಲೇ, ಗಂಡನ್ ಕಡೆಯವ್ರು ಬರೋ ಟೈಮ್ ಆಯ್ತು. ನಿನ್ ಮಗಳು ರೆಡಿ ಆಗಿದ್ದಾಳೆ, ಕೂಗೋಗು. ರಚು ಚೂರ್ ಮೆಲ್ಲು ಕೂಗು. ರಚು ಇನ್ನು ಮೆಲ್ಲಿಗೆ. ರಚು ಮೌನವಾಗಿದ್ದ ಮೇಲ್ ಕೂಗೆ, ಇಲ್ಲಿ ಕೂಗ್ತಾಳೆ ನನ್ನ ಎದುರುಗಡೆ. ಹೋಗೆ. ರಚು ಇಷ್ಟಬೇಕು ಬಂದ್ಬಿಡ್ತಾ. ಇಲ್ಲೇ ಒಂಚೂರು ಹೀಟ್ ಆಗ್ಬಿಟ್ಟಿದೆ, ಎಳ್ನೀರು ಕುಡ್ದೋಗೋಣ. ಏಯ್ ನಡಿಯಲೇ. ಅದೇ ಸರ್, ಉರಿ ಮೂತ್ರ ಹೋಗ್ತಾ ಇದೆ. ನೋಡಪ್ಪಿ, ಅದ್ರ ಪಾಡ್ಗೆ ಅದು ಹೋಗ್ಲಿ, ನಮ್ಮ ಪಾಡಕ್ ನಾವು ಹೋಗೋಣ ಬಾ. ಅಯ್ಯ ನನ್ನ ಮಗನೇ, ನನಗೆ ಕಷ್ಟ ಆದ್ರೆ ನಿಂದೊಂದು ಚಿಂತೆ. ಕುಡಿದ್ರು ಕುಡಿ, ಬಿಟ್ರು ಬಿಡು, ನಾನು ಕುಡಿತೀನಿ. ಅಪ್ಪ ಮತ್ತೆ ನೀವ್ ಯಾಕೆ ಹೇಳಿದ್ರಿ ಇಬ್ರು? ಬರಪ್ಪ. ನಮಸ್ತೆ. ಎಷ್ಟು ಇದು? ಓ ಪಾಪ ಮೂಗ ಅನ್ಸುತ್ತೆ. ಇದು ಮಾವಿನಕಾಯಿ ಎಷ್ಟಿದು? ಏಯ್ ಎಳ್ನೀರ್ ಕಣ ಅದು. ಎಳ್ನೀರಾ? ಒಂಚೂರು ಹೆಸರು ಬರ್ರಿ ಸರ್ ಇದ್ರ ಮೇಲೆ. ಬಾಯಲ್ಲಿ ಏನೋ ಇಟ್ಕೊಂಡಿದ್ಯಾ ಬಾದಾಮಿ? ಬಾಯಿ ಬಿಟ್ಟು ಮಾತಾಡು. ಬಾಯಲ್ಲಿ ಇಷ್ಟೊತ್ತು ಇಟ್ಕೊಂಡಿತ್ತು ಅವನಲ್ವನಾ? ಫಸ್ಟ್ ನೀರು ಹೊಡೆಯಪ್ಪ. ಏನೋ ಮಾಡ್ತಾ ಇದ್ದೀಯ? ಯಾರು ಸರ್ ಇವನು? ನೀರ್ ಹೊಡಿ ಅಂದ್ರಲ್ಲ, ನೀರ್ ಹೊಡ್ದೆ. ಎಳ್ನೀರು ಹೊಡಿ ಅಂತ ಹೇಳಿತ್ತು. ಫುಲ್ ನೀರ್ ಇರ್ಬೇಕು. ಏನೋ ಇದು? ಫುಲ್ ನೀರಿದೆ. ಎಳ್ನೀರಲ್ಲಿ ಕಡ ಹಂಗಂದ್ರ ಕೋತ್ ನನ್ ಮಗ. ಸಾ ಇದು ಬೇಕಾ, ಇದು ಬೇಕಾ? ಅದೆಷ್ಟು? ಇದು 30. ಇದು ಇದು 30. ಮತ್ತ್ಯಾಕೋ ಕೇಳ್ತಾ ಇದ್ಯಾ? ಎಲ್ಲ ನೀನೇ ಇಟ್ಕೋ, ನಡಿ ಸರ್ ಹೋಗೋಣ. ಬಂದಿದಿರ್ತಾನೆ, ಕುಡ್ಕೊಂಡೇ ಹೋಗ್ಬೇಕು. ಸ್ವಲ್ಪ ಯಾಮಾರಿದ್ರು ಮಗುನ ದತ್ತು ತಗೋಬೇಕಿತ್ ಕಣೋ, ಅದ್ರ ಬದ್ಲು ಎಳ್ನೀರೇ ತಗೊಬಿಡೋಣ. ಅದು ಅಣ್ಣ, ನನಗೆ ಉರಿ ಮೂತ್ರ ಒಂಚೂರು ನೋಡ್ಕೊಂಡು ಕೊಡೋಣ. ಉರಿ 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 ಉರಿ. ಲಾಸ್ಟ್ ಅವನ ಕೈನಿ ಹೊಡ್ಬಿಟ್ನಲ್ಲ. ಬೇಗ ಬೇಗ ಬೇಗ. ಅಲ್ವೋ, ಆ ರಮ್ಯಾ ಅನ್ನೋ ಹುಡುಗಿ ವಿಚಾರ ಏನಾಯ್ತು? ಜಸ್ಟ್ ಫ್ರೆಂಡ್ ಆಗಿದೆ ಅಪ್ಪ. ಆಮೇಲೆ ಆಮೇಲೆ ಬೆಸ್ಟ್ ಫ್ರೆಂಡ್ ಆದೆ. ಈಗೇನ್ ಬಾಯ್ ಫ್ರೆಂಡಾ? ಇಲ್ಲ, ಅವಳೆಲ್ಲ ಅಪ್ಲಿಕೇಶನ್ ಇಂದ ಒನ್ ಫ್ರೆಂಡ್ ಆಗ್ಬಿಟ್ಟಿದ್ದೀನಿ. ಸರಿ, ಆ ಶಿಲ್ಪ ಅನ್ನೋ ಹುಡುಗಿಗೆ ಬ್ಯೂಟಿ ಪಾರ್ಲರ್ ಕಟ್ಕೊಟ್ಟಿದ್ದಲ್ಲ, ಅದೇನಾಯ್ತು? ಅವಳು ನನ್ನ ಲವ್ ಪ್ರಪೋಸಲ್ ಒಪ್ಕೊಂಡಾಗ ಬ್ಯೂಟಿ ಪಾರ್ಲರ್ ಕಟ್ಕೊಟ್ಟೆ. ಈಗ ಒಂದು 6 ತಿಂಗಳಿಂದ ಮದುವೆ ಆಯ್ತು. ಈಗ ಬ್ಯೂಟಿ ಪಾರ್ಲರ್ದು EMI ಕಟ್ತಾ ಇದ್ದೀನಿ. ಅದಕ್ಕೆ ನೀನು ಮನೆಗೆ ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ. ನೀ ನಮ್ಮ ಮನೆಗೆ ಸರಿಯಾಗಿ ಕೊಟ್ಟಿದ್ಯಲ್ಲಪ್ಪ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.